Hello students, welcome to RH Chemistry. So KCET NEET Final Pun 2020 D and F block element final and part 3 ಅನ್ನು ಡಿಸ್ಕಸ್ ಮಾಡೋಣಂತೆ. ಸೊ ಆಲ್ರೆಡಿ ಎಕ್ಸಾಂಪ್ಲರ್ ಕ್ವಶನ್ಸನ್ನು ಡಿಸ್ಕಸ್ ಮಾಡಿದ್ದೀನಿ. ಸೊ 30 MCQs ಅನ್ನು ಡಿಸ್ಕಸ್ ಮಾಡಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಇನ್ನೊಂದು 30 ಕ್ವಶನ್ಸನ್ನು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಐ ಕ್ಯಾನ್ ಅಶ್ಯೂರ್ ಯು ಇಫ್ ಯು ಸಾಲ್ವ್ ದೀಸ್ 60 ಪ್ಲಸ್ ಆಲ್ಮೋಸ್ಟ್ around 25 questions in the exemplar, definitely you will learn all type of concepts in D and F block elements, and if you learn the concepts behind the questions, definitely you can get very good marks in D and F block elements. Remember my dear students, KCET ಮತ್ತು NEET ಎಕ್ಸಾಮ್ ಅಲ್ಲಿ ಸೊ ಮಿನಿಮಮ್ 2 to 3 ಕ್ವಶನ್ಸ್ ನಮಗೆ D and F block ಇಂದ ಕೇಳ್ತಾರೆ. ಸೊ ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ಕೀಪ್ ದಿಸ್ ಇನ್ ಯುವರ್ ಮೈಂಡ್, ರೈಟ್? ಸೊ ಫಸ್ಟ್ ಕ್ವಶನ್ ನೋಡಿ, ದ ಒನ್ ದಟ್ ಈಸ್ ಡಸ್ ನಾಟ್ ಕರೆಕ್ಟ್ಲಿ ರಿಪ್ರೆಸೆಂಟ್ ದ ಪ್ರಾಪರ್ಟಿ ಅಗೇನ್ಸ್ಟ್ ಇಟ್ ಅಂತ ಕೇಳ್ತಾ ಇದ್ದಾರೆ. ಸೊ ನೋಡ್ತಾ ಹೋಗಿ, ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಆಕ್ಸಿಡೇಷನ್ ಸ್ಟೇಟ್ ಅಂತ ಹೇಳ್ತಾರೆ. ಸೊ ಡೆಫಿನೆಟ್ಲಿ ವಿ ನೋ ದಟ್ ಮ್ಯಾಂಗನೀಸ್ ಕ್ಯಾನ್ +7 ಇಟ್ ಕ್ಯಾನ್ ಶೋ, +6 ಇಟ್ ಕ್ಯಾನ್ ಶೋ, +5 +4. Hence this is the correct statement. Increase the magnetic moment, definitely Mn3 plus is having around 4 electrons, here 3 electron, here 2 electron, here 1 electron. This is also correct. So second ionization enthalpy ನೋಡ್ತಾ ಹೋದರೆ chromium D5 configuration ಆಗ್ತದೆ. So it is also correct. So chromium more than manganese is also correct. So this is also correct. But exception ನೆನ್ಪಿಟ್ಕೊಳ್ಳಿ, exception in case of this melting point, that is this one. Remember, that is this one. Manganese more than chromium anta ide, but wrong. Manganese is less than chromium. Because of that reason, answer for this question is 3. Then more intense purple color in permanganate ion is due to, remember, so generally remember, for color we will tell 2 reasons. One is unpaired electron, ಇನ್ನೊಂದು we call it as DD transition. So one thing you remember, if there is unpaired electron, then we can see DD transition. ಹೌದಾ? ಸೊ ಈಗ ನೋಡ್ತಾ ಹೋಗ್ರಿ, ಪರ್ಮಾಂಗನೇಟ್ ಅಯಾನ್ ಅಂತ ಬಂದಾಗ MnO4 ಮೈನಸ್, Mn is +7 ಆಕ್ಸಿಡೇಷನ್ ಸ್ಟೇಟ್, ದೇರ್ N is equal to 0. ಅಂದರೆ ಅನ್ಪೇರ್ಡ್ ಎಲೆಕ್ಟ್ರಾನೇ ಇಲ್ಲ, DD ಟ್ರಾನ್ಸಿಷನ್ ಇರೋದಕ್ಕೂ ಕೂಡ ಸಾಧ್ಯ ಇಲ್ಲ. ಹಾಗಾದರೆ ಮತ್ತೆ ಯಾವ ರೀಸನ್ ಇಲ್ಲಿ ಅಂತ ನೋಡಿದಾಗ, ದ ರೀಸನ್ ಫಾರ್ ದಿಸ್ ಈಸ್, ರಿಮೆಂಬರ್, ಎಲೆಕ್ಟ್ರಾನ್ ಚಾರ್ಜ್ ಟ್ರಾನ್ಸ್ಫರ್ ಫ್ರಾಮ್ ಆಕ್ಸಿಜನ್ ಟು ಮ್ಯಾಂಗನೀಸ್ ಇಸ್ ದ ರೀಸನ್. ಸೊ LMCT ಅಂತ ಹೇಳ್ತೀವಿ ನಾವು, ಲಿಗ್ಯಾಂಡ್ ಟು ಮೆಟಲ್ ಚಾರ್ಜ್ ಟ್ರಾನ್ಸ್ಫರ್ ಅಂತ ಹೇಳ್ತೀನಿ. ಸೊ ದಟ್ ಶುಡ್ ಬಿ ದ ರೀಸನ್ ಇನ್ ದಿಸ್ ಪರ್ಮಾಂಗನೇಟ್ ಆಗಲಿ ಅಥವಾ ಪೊಟ್ಯಾಷಿಯಂ ಡೈಕ್ರೋಮೇಟ್ ಆಗಲಿ, ದ ಕಲರ್ ಈಸ್ ಡ್ಯೂ ಟು LMCT. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ 3. Then iron exhibit +2 +3 oxidation state, incorrect statement. Remember, +2 ಇದ್ದಾಗ ನಾವು ಅದನ್ನು ಫೆರ್ರಸ್ ಅಂತ ಕರಿತೀವಿ, +3 ಇದ್ದಾಗ ನಾವು ಅದನ್ನು ಫೆರ್ರಿಕ್ ಅಂತ ಕರಿತೀವಿ. ಈಗ ನೋಡ್ತಾ ಹೋಗಿ, ಲೋವರ್ ದ ಆಕ್ಸಿಡೇಷನ್ ಸ್ಟೇಟ್, ಮೋರ್ ಇಸ್ ದ ಬೇಸಿಕ್ ನೇಚರ್, ಮೋರ್ ಇಸ್ ದ ಅಯಾನಿಕ್ ನೇಚರ್. ಹೌದಾ? ಲೋವರ್ ದ ಆಕ್ಸಿಡೇಷನ್ ಸ್ಟೇಟ್, ಮೋರ್ ಇಸ್ ದ ಬೇಸಿಕ್ ನೇಚರ್, ಮೋರ್ ಇಸ್ ದ ಅಯಾನಿಕ್ ನೇಚರ್. ಬಿಕಾಸ್ ಆಫ್ ದ್ಯಾಟ್ ರೀಸನ್, ರಿಮೆಂಬರ್, ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್, ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಆಲ್ಸೋ ಕರೆಕ್ಟ್. ನಮಗೆ ಇನ್ಕರೆಕ್ಟ್ ಬೇಕು. ನೆಕ್ಸ್ಟ್ ಇವೆರಡರಲ್ಲಿ ನೋಡಿ, ಫೆರಸ್ ಕಂಪೌಂಡ್ಸ್ ಆರ್ ಲೆಸ್ ವಾಲಟೈಲ್. ಸಿ, ಫೆರಸ್ ಕಂಪೌಂಡ್ ಅಂತಂದರೆ ಅಯಾನಿಕ್ ಇರ್ತದೆ, ಅಯಾನಿಕ್ ಇತ್ತಂದರೆ ಮೋರ್ ಬಾಯ್ಲಿಂಗ್ ಪಾಯಿಂಟ್ ಇರ್ತದೆ, ಮೋರ್ ಬಾಯ್ಲಿಂಗ್ ಪಾಯಿಂಟ್ ಅಂದರೆ ಲೆಸ್ ವಾಲಟೈಲ್ ಈಸ್ ಕರೆಕ್ಟ್. ಸೊ ದಿಸ್ ಈಸ್ ಆಲ್ಸೋ ಕರೆಕ್ಟ್. ಇನ್ಕರೆಕ್ಟ್ ಯಾವುದಂತಂದರೆ 3, ದಟ್ ಶುಡ್ ಬಿ ದ ಆನ್ಸರ್. ಯಾಕಂತಂದರೆ ಆ್ಯಸ್ ಸೈಜ್ ಡಿಕ್ರೀಸಸ್, ರಿಮೆಂಬರ್, ಹೈಡ್ರಾಲಿಸಿಸ್ ಇನ್ಕ್ರೀಸಸ್. ಈಗ ನೋಡ್ತಾ ಹೋಗಿ, ಸೈಜ್ ಡಿಕ್ರೀಸಸ್. ಈಗ ಫೆರ್ರಸ್ +2 ಇದೆ, +3 ಇದೆ. ಸೊ ಫೆರ್ರಸ್ Fe3+ ಈಸ್ ಹ್ಯಾವಿಂಗ್ ಸ್ಮಾಲರ್ ದ್ಯಾನ್ Fe2+. ನಾನು ಸೈಜ್ ಕನ್ಸಿಡರ್ ಮಾಡಿದಾಗ Fe3+ ಕಡಿಮೆ ಇದೆ, Fe2+ ಜಾಸ್ತಿ ಇರ್ತದೆ. ಯಾಕಂದರೆ ಪಾಸಿಟಿವ್ ಚಾರ್ಜ್ ಜಾಸ್ತಿ ಆದಾಗ ಸೈಜ್ ಕಡಿಮೆ ಆಗ್ತದೆ. ಅಂದರೆ ಫೆರ್ರಿಕ್ ಕಂಪೌಂಡ್ಸ್ ಕ್ಯಾನ್ ಈಸಿಲಿ ಹೈಡ್ರೋಲೈಸ್ಡ್ ಕಂಪೇರ್ ಟು ಫೆರ್ರಸ್. ಅದಕ್ಕೆ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ 3. ದೆನ್ MnO4 2- ಅಯಾನ್ ಹ್ಯಾಸ್ ಅಂತ ಕೇಳ್ತಾರೆ. MnO4 2- ಸ್ಟ್ರಕ್ಚರ್ ಹೇಗೆ ಬರ್ತದ ಅನ್ನೋದನ್ನು ನೆನ್ಪು ಮಾಡ್ಕೊಳ್ಳಿ. MnO4 2-, Mn ಡಬಲ್ ಬಾಂಡ್ O, ಸಿಂಗಲ್ ಬಾಂಡ್ O- ಆ್ಯಂಡ್ ಸಿಂಗಲ್ ಬಾಂಡ್ O-. ಸೊ 2-. ಹೌದಾ? ಇದರಲ್ಲಿ ನೋಡಿ, ಟೆಟ್ರಾಹೈಡ್ರಲ್ ಶೇಪ್ ಇದೆ, ಟೆಟ್ರಾಹೈಡ್ರಲ್ ಅಂತೂ ಕರೆಕ್ಟು. ಅದಾದಮೇಲೆ ಡಿಲೋಕಲೈಸೇಷನ್ ಆಫ್ ಎಲೆಕ್ಟ್ರಾನ್ ಇರ್ತದೆ. ಯಾಕಂದರೆ ಇದು ಇಲ್ಲಿ ಡಿಲೋಕಲೈಸ್ ಆದಾಗ ದಿಸ್ ಎಲೆಕ್ಟ್ರಾನ್ ಈಸ್ ಟೇಕನ್ ಬೈ ಆಕ್ಸಿಜನ್. Because of that reason, remember, tetrahedral geometry with delocalized electron is the correct answer for MnO4 2- ion. So fourth question, third option is the right one.
Next, fifth one, amount of oxalic acid present in the solution determined by titration of KMnO4 against H2SO4 in this titration HCl cannot be used because HCl ಅಂತ ಕೇಳ್ತಾರೆ. ಇದೇ ರೀತಿ ಇನ್ನೊಂದು ಟೈಪ್ ಆಫ್ ಕ್ವಶನ್ಸನ್ನು ನಾನು I have discussed in exemplar ಸೀರೀಸಲ್ಲಿ ಡಿಸ್ಕಸ್ ಮಾಡಿದ್ದೆ. ಬಟ್ ಹಿಯರ್ ಇದರಲ್ಲಿ ನೆನ್ಪಿಟ್ಕೊಳ್ಳಿ. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ HCl ಅದೇ ಸೇಮ್ ಕಾನ್ಸೆಪ್ಟಲ್ಲಿ ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ. ಯಾವಾಗ HCl ರಿಯಾಕ್ಟ್ ವಿತ್ KMnO4, HCl act as a reducing agent, so it will reduce KMnO4 to Mn2 plus is the answer. So the answer for this question is fourth one. Sixth one, highest value of calculated spin only magnetic moment anta ತಗೊಂಡಾಗ, so highest value of spin only magnetic moment in transition metal complex. Remember, highest you will get Mn2 plus, that is a 5 unpaired electrons. So the answer for this question is 1. Transition element that has lowest enthalpy of atomization. ಇಲ್ಲಿ ನೋಡಿ ಸ್ವಲ್ಪ ಟ್ರಿಕ್ಕಿ ಕ್ವಶನ್, ಇದು ಟ್ರಿಕ್ಕಿ ಕ್ವಶನ್, JEE ಎಕ್ಸಾಮಲ್ಲಿ ಕೇಳಿರೋ ಅಂಥದ್ದು. ಟ್ರಾನ್ಸಿಷನ್ ಎಲಿಮೆಂಟ್ ದಟ್ ಹ್ಯಾಸ್ ಲೋಯೆಸ್ಟ್ ಎಂಥಾಲ್ಪಿ ಆಫ್ ಅಟಮೈಸೇಷನ್. ರಿಮೆಂಬರ್, ಔಟ್ ಆಫ್ ದೀಸ್ 4 lowest enthalpy of atomization is there for zinc, but the problem is zinc is not a transition element. Zinc is not a transition element. ಯಾಕಂದರೆ ಟ್ರಾನ್ಸಿಷನ್ ಎಲಿಮೆಂಟಿಗೆ ನಾವು ಡೆಫಿನೇಷನನ್ನು ಏನಂತ ಬರಿತೀವಿ, ದ ಎಲಿಮೆಂಟ್ಸ್ ಇನ್ ವಿಚ್ ಒನ್ ಆರ್ ಮೋರ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಶುಡ್ ಬಿ ಪ್ರೆಸೆಂಟ್ ಇನ್ ಇಟ್ಸ್ ಗ್ರೌಂಡ್ ಸ್ಟೇಟ್ ಆರ್ ಇನ್ ಇಟ್ಸ್ ಕಾಮನ್ ಆಕ್ಸಿಡೇಷನ್ ಸ್ಟೇಟ್. ಈ ಕೇಸ್ ಒಳಗೆ ಗ್ರೌಂಡ್ ಸ್ಟೇಟಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಇರೋದೇ ಇಲ್ಲ, 3d10 4s2. ಕಾಮನ್ ಆಕ್ಸಿಡೇಷನ್ ಸ್ಟೇಟ್ +2 ಕನ್ಸಿಡರ್ ಮಾಡಿದಾಗಲೂ ಕೂಡ 3d10 4s2ನೇ ಇರೋದಕ್ಕೆ ಇಟ್ ಈಸ್ ನಾಟ್ ಕನ್ಸಿಡರ್ಡ್ ಆಸ್ ಅ ಟ್ರಾನ್ಸಿಷನ್ ಎಲಿಮೆಂಟ್. ಈಗ ಹಾಗಾದರೆ ಉಳಿದಿದ್ದ ಮೂರಲ್ಲಿ ಯಾವುದಂತ ನೋಡಿದಾಗ, ಆಸ್ ವಿ ಮೂವ್ ಅಲಾಂಗ್ ದ ಪೀರಿಯಡ್ ಡೆಲ್ಟಾ H ಆಫ್ ಅಟಮೈಸೇಷನ್ ಡಿಕ್ರೀಸಸ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಕಾಪರ್, ನಾಟ್ ಜಿಂಕ್. ರಿಮೆಂಬರ್ ದ್ಯಾಟ್. 8th, ಲ್ಯಾಂಥನೈಡ್ ಕಾಂಟ್ರಾಕ್ಷನ್. ವಾಟ್ ಹ್ಯಾಪನ್ಸ್ ಇನ್ ಲ್ಯಾಂಥನೈಡ್ಸ್? ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅಂದ್ರೇನು? ಇದು ಕೂಡ JEE ಆಸ್ಕ್ಡ್ ಕ್ವಶನು. ಡಿಕ್ರೀಸ್ ಇನ್ ಬೋತ್ ಅಟಾಮಿಕ್ ಆ್ಯಂಡ್ ಅಯಾನಿಕ್ ರೇಡಿಯೈ ಶುಡ್ ಬಿ ದ ಕರೆಕ್ಟ್ ಆನ್ಸರ್. ಎಸ್. ನೌ in this case, in the reaction of oxalate with permanganate in acidic medium, number of electrons involved in producing 1 mole of CO2. ಇದನ್ನು ಕೂಡ JEE 2019 ಆಸ್ಕ್ಡ್ ಕ್ವಶನ್. ಇದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಈ ಟೈಪ್ ಕ್ವಶನ್ಸ್ ಅನ್ನೋದು ಸೇಮ್ ಟೈಪ್ ಆಫ್ ಕ್ವಶನ್ಸ್ ಎನಿ ಎಕ್ಸಾಮ್ ದೆ ಕ್ಯಾನ್ ಆಸ್ಕ್. ರಿಮೆಂಬರ್, ಸೊ ಹೇಗಾಗ್ತದೆ ನೋಡಿ. ಇನ್ ದಿಸ್ ಕೇಸ್ ಫಸ್ಟ್ KMnO4 ರಿಯಾಕ್ಟ್ ವಿತ್ H2C2O4 ಆಕ್ಸಾಲೇಟ್ ಅಯಾನ್. ಇಲ್ಲಿ ಪರ್ಮಾಂಗನೇಟ್ ಅಂತಲೇ ಇದೆ, ಪರ್ಮಾಂಗನೇಟ್ ಅಂತ ಇರೋದಕ್ಕೆ ಸೊ ವಿಲ್ ಕನ್ಸಿಡರ್ MnO4 ಮೈನಸ್ ಓನ್ಲಿ. ಓಕೆ, ಸೊ MnO4 minus react with C2O4 2 minus plus acidic medium give rise to Mn2 plus CO2 plus H2 ಆಯಿತು. ಬ್ಯಾಲೆನ್ಸ್ ಮಾಡೋದಕ್ಕೆ ಹೋದಾಗ ಏನು ಮಾಡ್ತೀವಿ, ಮ್ಯಾಂಗನೀಸಿಗೆ ಎಷ್ಟು ಯೂನಿಟ್ ಚೇಂಜ್ ಆಗಿದೆ ಅಂತ ನೋಡಿದಾಗ 5 ಅಂತ ಗೊತ್ತಾಗ್ತದೆ. ಕಾರ್ಬನ್ನಿಗೆ ಎಷ್ಟು ಯೂನಿಟ್ ನೋಡಿ, ಇಲ್ಲಿ C2 ಇರೋದಕ್ಕೆ ನಾನು ಇದನ್ನು ಮೊದಲು 2 ಮಾಡಿಕೊಂಡೆ ಅಂತಂದರೆ, ಸೊ C+4 ಇದೆ ಇಲ್ಲಿ, ಇದು +3 ಇದೆ. ಹೌದಾ, ಇದು +3 ಆಕ್ಸಿಡೇಷನ್ ಸ್ಟೇಟ್, ಇದು +4 ಆಕ್ಸಿಡೇಷನ್ ಸ್ಟೇಟ್. 1 ಯೂನಿಟ್ ಚೇಂಜ್. ಬಟ್ 2 ಕಾರ್ಬನ್ ಇರೋದಕ್ಕೆ 2 ಯೂನಿಟ್ ಚೇಂಜ್ ಆಗ್ತದೆ. ಈ 2ಅನ್ನು ಮ್ಯಾಂಗನೀಸಿಗೆ ಮಲ್ಟಿಪ್ಲೈ ಮಾಡಿ, ಈ 5ಅನ್ನು ಕಾರ್ಬನ್ನಿಗೆ ಮಲ್ಟಿಪ್ಲೈ ಮಾಡಿ. ಸೊ ಆ ರೀತಿ ಮಲ್ಟಿಪ್ಲೈ ಮಾಡಿದಾಗ ಏನಾಗ್ತದೆ ಅಂತ ಅಂದರೆ, ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ರಿಮೆಂಬರ್, ಸೊ ಹಿಯರ್ ಯು ಆರ್ ಗೋಯಿಂಗ್ ಟು ಗೆಟ್ 2MnO4 minus 5C2O4 2 minus 2Mn2 plus ಆ್ಯಂಡ್ ಈ ಕೇಸ್ ಒಳಗೆ ನೋಡಿ 2 ಬದಲಿಗೆ ನಾನು 5 × 2 ಅಂತ ಮಾಡಿ 10 ಅಂತ ಮಾಡ್ತೀನಿ. ಕರೆಕ್ಟಾ? 10 ಅಂತ ಮಾಡ್ತೀನಿ. ರೈಟ್, 10CO2 ಅಂತ ಆಯಿತು. ಅಂದರೆ ಇಲ್ಲಿ 10CO2 ಅಂತ ಇದೆ. ಈಗ 10CO2 ಫಾರ್ಮೇಷನ್ ಆಗೋದಕ್ಕೆ ಎಷ್ಟು ಎಲೆಕ್ಟ್ರಾನ್ ಇನ್ವಾಲ್ವ್ ಆಗಿದೆ ಅಂತ ನೋಡಿ. ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಅಂದರೆ, ಮ್ಯಾಂಗನೀಸ್ ಈಸ್ ಹ್ಯಾವಿಂಗ್ +5 ಆಕ್ಸಿಡೇಷನ್ ಸ್ಟೇಟ್. ಹೌದಾ, +5 ಆಕ್ಸಿಡೇಷನ್ ಸ್ಟೇಟ್. ಇಲ್ಲಿ ಮ್ಯಾಂಗನೀಸ್ ಈಸ್ ಹ್ಯಾವಿಂಗ್ 2+ ಆಕ್ಸಿಡೇಷನ್ ಸ್ಟೇಟ್. ಒಂದು ಮ್ಯಾಂಗನೀಸ್ ಕನ್ಸಿಡರ್ ಮಾಡಿದಾಗ +5 to +2, ಸಾರಿ ಹಿಯರ್ +7 ಆಕ್ಸಿಡೇಷನ್ ಸ್ಟೇಟ್, +5 ಅಲ್ಲ, +7 ಆಕ್ಸಿಡೇಷನ್ ಸ್ಟೇಟ್. ಹೌದಾ, +7 ಆಕ್ಸಿಡೇಷನ್ ಸ್ಟೇಟ್. +7 to +2 ಅಂದಾಗ 5 ಯೂನಿಟ್ ಆಯಿತು. 2 ಮ್ಯಾಂಗನೀಸ್ ಇರೋದಕ್ಕೆ ಎಷ್ಟು ಯೂನಿಟ್ ಆಯ್ತು? ಇಲ್ಲಿ 10 ಯೂನಿಟ್ ಆಯಿತು. ಅಂದರೆ 10 ಕಾರ್ಬನ್ ಡೈಆಕ್ಸೈಡಿಗೆ 10 ಎಲೆಕ್ಟ್ರಾನ್ ಅನ್ನಂಗೆ ಆಯಿತು. ಹೌದಾ, ಇದನ್ನು ಈ ರೀತಿಯಾರು ಕನ್ಸಿಡರ್ ಮಾಡ್ಬೋದು ಅಥವಾ ಹೀಗಾದರೂ ಕನ್ಸಿಡರ್ ಮಾಡಿರಿ. ಇಲ್ಲಿ +3 ಇದೆ, 5 ಕಾರ್ಬನ್ ಇದೆ. ಹೌದಾ, 5C2 ಅಂತ ಇದೆ.
ಸೊ ಹಿಯರ್ 5C2 ಅಂತ ಇರೋದಕ್ಕೆ, ಸೊ 5 ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ನಂಬರ್ ಆಫ್ ಎಲೆಕ್ಟ್ರಾನ್ ವೆನ್ ಯು ಕನ್ಸಿಡರ್ 5 3 15 ಆಯ್ತು ಇಲ್ಲಿ, ಹೌದಾ. ಸೊ 5 3 15. ಸೊ ಇಲ್ಲಿ ಇಲ್ಲಿ 5 ಅಂತ ಬರೋದಿಲ್ಲ, 5 2 10, 10 3 30. 5 2 10 ಕಾರ್ಬನ್ ಇದೆ, ಒಂದು ಕಾರ್ಬನ್ ಮೇಲೆ +3 ಆದರೆ 10 ಕಾರ್ಬನ್ ಮೇಲೆ 30 ಆಯಿತು, 30, ಹೌದಾ. ಈ ಕಡೆ ನೋಡಿ, ಇಲ್ಲಿ 10 4 40, ಅಂದರೆ ಡಿಫ್ರೆನ್ಸ್ ಏನಾಯಿತು, ಮತ್ತು 10 ಎಲೆಕ್ಟ್ರಾನೇ ಆಯಿತು. ಅಂದರೆ 10 CO2 ಪ್ರೊಡ್ಯೂಸ್ ಮಾಡೋದಕ್ಕೆ 10 ಎಲೆಕ್ಟ್ರಾನ್ ಬೇಕು. ಪರ್ ಮಾಲಿಕ್ಯೂಲ್ ಆಫ್ CO2 ಪ್ರೊಡ್ಯೂಸ್ ಮಾಡೋದಕ್ಕೆ ನಮಗೆ ಎಷ್ಟು ಬೇಕು? ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ 1. ರಿಮೆಂಬರ್, ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ 1. ವೆರಿ ವೆರಿ ಇಂಪಾರ್ಟೆಂಟ್. ಲೈಕ್ ದಿಸ್ ವಿ ಹ್ಯಾವ್ ಟು ಸಾಲ್ವ್ ಸಚ್ ಟೈಪ್ ಆಫ್ ಕ್ವಶನ್. The element that usually does not show variable oxidation state ಯಾವುದು? ಸೊ ಡೆಫಿನೆಟ್ಲಿ ಯು ಕ್ಯಾನ್ ಟೆಲ್ ದಟ್ ವೆರಿ ಈಸಿಲಿ. ಸ್ಕ್ಯಾಂಡಿಯಮ್ ಇರಲಿ ಅಥವಾ ಜಿಂಕ್ ಇರಲಿ, ಯಾವುದು ಕೊಟ್ಟರು ಕೂಡ ಕರೆಕ್ಟೇ. ನಾವು 11th ಒನ್ ಇಲ್ಲಿ ನೋಡಿ, ಎ ಕೊಟ್ಟಿದ್ದಾರೆ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್. ಎಸ್, ಎ ಈಸ್ ಗಿವನ್. ಸೊ ಗ್ರೀನ್ ಕಲರ್ ಫಾರ್ಮೇಷನ್ ಆಗ್ತದೆ ಅಂತ ಹೇಳಿದ್ದಾರೆ, KOH ಆ್ಯಂಡ್ O2. ಇದು ನೋಡಿದ ತಕ್ಷಣ ಗೊತ್ತಾಗಬೇಕು ದಿಸ್ ಈಸ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಪ್ರಿಪರೇಷನ್ ಅಂತ ಹೇಳಿ, ಹೌದಾ. ಸೊ ಇಮಿಡಿಯೇಟ್ಲಿ ವಿ ಕ್ಯಾನ್ ಸೇ ಎ ಈಸ್ ನಥಿಂಗ್ ಬಟ್ MnO2. ಸೊ ಬಿ ಗ್ರೀನ್ ಕಲರ್ ಏನು ಬರ್ತದೆ? K2MnO4 ಬರ್ತದೆ, ಹೌದಾ. K2MnO4 ನಾವು HCl ಜೊತೆ ರಿಯಾಕ್ಟ್ ಆದಾಗ ಸಿ ಪರ್ಪಲ್ ಬರ್ತದೆ ಅಂತ ಹೇಳ್ತಾರೆ. ಪರ್ಪಲ್ ಯಾರು ಇದರಲ್ಲಿ? KMnO4. ಡೆಫಿನೆಟ್ಲಿ KMnO4 ಈಸ್ ಗೋಯಿಂಗ್ ಟು ಫಾರ್ಮ್. KMnO4 ಆದಮೇಲೆ ದಟ್ K2MnO4 ರಿಯಾಕ್ಟ್ಸ್ ವಿತ್ Ki ಅಂತ ಕೇಳ್ತಾರೆ. ವೆನ್ ಇಟ್ ರಿಯಾಕ್ಟ್ಸ್ ವಿತ್ Ki, ರಿಮೆಂಬರ್, ಎ ಈಸ್ ಗೋಯಿಂಗ್ ಟು ಫಾರ್ಮ್ ಪ್ಲಸ್ ಡಿ ಈಸ್ ಗೋಯಿಂಗ್ ಟು ಫಾರ್ಮ್. ಇಲ್ಲಿ ಒಂದೊಮ್ಮೆ ನಿಮಗೆ ಈ ಎ ಯಾವ್ದು ಡಿ ಯಾವ್ದು ಆಗ್ತದೆ ಅಂತ ಗೊತ್ತಿಲ್ಲ ಅಂತಂದ್ರೂ ಕೂಡ ಆಪ್ಷನ್ನಲ್ಲಿ ನೋಡಿಬಿಡಿ. ಸೊ ಎ ಶುಡ್ ಬಿ MnO2, ಒಂದೇ ಆಪ್ಷನ್ ಇರೋದು, ಹೌದಾ, ಒಂದೇ ಆಪ್ಷನ್. ದೆನ್ ಡಿ ಶುಡ್ ಬಿ KiO3 ಅನ್ನೋದು ಫಿಕ್ಸ್ ಆಯಿತು. ಅಂದರೆ ನೋಡಿ, ಎಲ್ಲ ಕಾನ್ಸೆಪ್ಟ್ಗಳು ಗೊತ್ತಿರಲೇಬೇಕಂತ ಏನಿಲ್ಲ, ಬಟ್ ಯಾವ್ಯಾವ ಕಾನ್ಸೆಪ್ಟ್ಗಳು ಗೊತ್ತಿರ್ತದೆ ಆಪ್ಷನ್ಸನ್ನು ಚೆಕ್ ಮಾಡ್ಕೊಳ್ಳಿ, ನಿಮಗೆ ಆನ್ಸರ್ ಡೆಫಿನೆಟ್ಲಿ ಸಿಗುವಂಥ ಚಾನ್ಸಸ್ ಇರ್ತದೆ. ಸೊ ರಿಮೆಂಬರ್ ದ್ಯಾಟ್. ನಾವು ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್? ಸೊ ಕರೆಕ್ಟಾಗಿ ನೋಡಿ, ಕ್ರೋಮಿಯಂ ಹ್ಯಾಸ್ ದ ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್ ಅಮಾಂಗ್ ಸೀರೀಸ್ 1 ಮೆಟಲ್. ಡೆಫಿನೆಟ್ಲಿ ಕರೆಕ್ಟ್. ಯಾಕಂತಂದರೆ, ಸೊ ಇನ್ ದಿಸ್ ಕೇಸ್ ರಿಮೆಂಬರ್, ಮ್ಯಾಂಗನೀಸ್ ಡ್ಯೂ ಟು ಮೋರ್ ಸ್ಟೆಬಿಲಿಟಿ ಹ್ಯಾವಿಂಗ್ ಲೆಸ್ ಮೆಲ್ಟಿಂಗ್ ಪಾಯಿಂಟ್ ದೆನ್ ಕ್ರೋಮಿಯಂ. ಕ್ರೋಮಿಯಂ ಹ್ಯಾಸ್ 6 unpaired electron, hence has highest melting point in the series 1. Number of unpaired electrons is greater in chromium than other element. ಇದು ಕೂಡ ಕರೆಕ್ಟೇ. ಯಾಕಂತಂದರೆ ಕ್ರೋಮಿಯಂ ಕಾನ್ಫಿಗರೇಷನ್ ಇಸ್ 3d54s1 ಅಂತ ಬರೆದಾಗ 5 + 1 6 unpaired ಆಗ್ತದೆ. ಇದು ಕೂಡ ಕರೆಕ್ಟ್. In any row of the melting point of transition metal increases with the increasing atomic number. Wrong. It is wrong. ಯಾಕಂತಂದರೆ, ಸೊ ಏನಾಗ್ತದೆ, ಫಸ್ಟು ಇನ್ಕ್ರೀಸ್ ಆಗ್ತದೆ ಕ್ರೋಮಿಯಂ ತನಕ, ದೆನ್ ಮ್ಯಾಂಗನೀಸಿಗೆ ಡಿಕ್ರೀಸ್ ಆಗ್ತದೆ, ದೆನ್ ಇನ್ಕ್ರೀಸ್ ಆಗ್ತದೆ ಐರನ್ನಿಗೆ, ದೆನ್ ಡಿಕ್ರೀಸ್ ಆಗ್ತದೆ. ಸೊ ಈ ರೀತಿ ಗ್ರಾಫ್ ಬರೋದಕ್ಕೆ ಡೆಫಿನೆಟ್ಲಿ ವಿ ಕ್ಯಾನ್ ಸೇ ದಿಸ್ ಈಸ್ ರಾಂಗ್. ಸೊ ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ 1 and 2. Lanthanide ion that will show color is, remember this is exception, ನೆನ್ಪಿಟ್ಕೊಳ್ಳಿ, ಎಕ್ಸೆಪ್ಷನ್. ಯಾಕಂದರೆ ಇದರೊಳಗೆ ಅನ್ಪೇರ್ಡ್ ಎಲೆಕ್ಟ್ರಾನ್ ಇಲ್ಲ, ಕಲರ್ಲೆಸ್, ರೈಟ್. ಅನ್ಪೇರ್ಡ್ ಎಲೆಕ್ಟ್ರಾನ್ ಇಲ್ಲ, ಕಲರ್ಲೆಸ್. ಇದರೊಳಗೆ ಅನ್ಪೇರ್ಡ್ ಎಲೆಕ್ಟ್ರಾನ್ ಇಲ್ಲ, ಕಲರ್ಲೆಸ್. ಬಟ್ ಇದರೊಳಗೆ ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ, ಇದ್ರೂ ಕೂಡ ಇದು ಕಲರ್ಲೆಸ್. ರಿಮೆಂಬರ್, ಎಕ್ಸೆಪ್ಷನ್ ಇದು, ಕಲರ್ಲೆಸ್. ಬಟ್ ದಿಸ್ ಈಸ್ ದ ಆನ್ಸರ್ ಹಿಯರ್. Sm3+ ಇಸ್ ದ ಆನ್ಸರ್. ಇಟ್ ವಿಲ್ ಶೋ ಕಲರ್. ನೆಕ್ಸ್ಟ್ ನೋಡಿ, ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಬೌಟ್ ಇಂಟರ್ಸ್ಟಿಷಿಯಲ್ ಕಂಪೌಂಡ್ ಅಂತ ಹೇಳ್ತಾರೆ. ಇಂಟರ್ಸ್ಟಿಷಿಯಲ್ ಕಂಪೌಂಡ್ ಅಂತ ತಗೊಂಡಾಗ ಹೈ ಮೆಲ್ಟಿಂಗ್ ಪಾಯಿಂಟ್ ಈಸ್ ಕರೆಕ್ಟ್, ಮೆಟಾಲಿಕ್ ಕಂಡಕ್ಟಿವಿಟಿ ಕರೆಕ್ಟ್, ದೇ ಆರ್ ವೆರಿ ಹಾರ್ಡ್ ಕರೆಕ್ಟ್. ರಿಯಾಕ್ಟಿವ್ ಈಸ್ ರಾಂಗ್ ಬಿಕಾಸ್ ದೇ ಆರ್ ಇನರ್ಟ್ ಅಂತ ಹೇಳ್ತೀವಿ ನಾವು, ಇನರ್ಟ್ ಅಂತ ಹೇಳ್ತೀವಿ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ 2. ಈಗ ನೋಡಿ, ಕನ್ಸಿಡರ್ ದ ಹೈಡ್ರೇಟ್ಸ್ ಆಫ್ Ti2+, Vanadium2+, Ti3+, Sc3+ ಅಂತ ಕನ್ಸಿಡರ್ ಮಾಡಿ ದ ಕರೆಕ್ಟ್ ಆರ್ಡರ್ ಆಫ್ ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್ ಅಂತ ಕೇಳ್ತಾರೆ. ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್ ಅಂದರೆ ಇಲ್ಲಿ n ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡಿಬಿಡಿ. ಸೊ n ವ್ಯಾಲ್ಯೂ ಎಷ್ಟಾಗ್ತದ ಅಂತ ನೋಡಿ. Ti2+ ಅಂದರೆ 3d2 ಕಾನ್ಫಿಗರೇಷನ್ 2 ಬಂತು. ಇದು 3d, ಇದರಲ್ಲಿ Vanadium2+ ಅಂದರೆ 3d2 ಕಾನ್ಫಿಗರೇಷನ್. ಸೊ Vanadium2+ ಅಂದರೆ 3d3 ಕಾನ್ಫಿಗರೇಷನ್ 3 ಬಂತು. Ti3+ ಅಂತಂದರೆ ಸೊ 3d1 ಕಾನ್ಫಿಗರೇಷನ್, ಸೊ 1 ಬಂತು. Sc3+ ಅಂತಂದರೆ 3d0 ಕಾನ್ಫಿಗರೇಷನ್ 0 ಬಂತು. ಹಾಗಾದ್ರೆ ಕರೆಕ್ಟ್ ಆನ್ಸರ್ ಯಾವುದಂತ ನೋಡಿ. V2+ ಜಾಸ್ತಿ ಇದೆ, ಹೌದಾ, 2 ಆಪ್ಷನ್ ಉಳಿತು. ಅದಾದಮೇಲೆ Ti2+ ಜಾಸ್ತಿ ಇದೆ, Ti3+, ದೆನ್ ದ ಆನ್ಸರ್ ಫಾರ್ ದಿಸ್ ಶುಡ್ ಬಿ ಫಸ್ಟ್ ಒನ್.
16th. Correct order of the first ionization enthalpy is, ನೋಡ್ಕೊಳ್ಳಿ, ಕರೆಕ್ಟ್ ಆರ್ಡರ್ ಆಫ್ ದ ಫಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ ಅಂತ ಕೇಳಿದ್ದಾರೆ. ಫಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ ಕೇಳಿದಾಗ ಇಲ್ಲಿ 4 ನೋಡ್ಕೊಂಡ್ಬಿಡಿ. ನಿಕೆಲ್, ಟಿಟಾನಿಯಂ, ಜಿಂಕ್, ನಿಕೆಲ್ ಅಂತ ಇದೆ. ಹೌದಾ? ನಿಕೆಲ್ 2 ಸಲ ಇದೆ ಅಂದರೆ ಅದು ಹೈಯೆಸ್ಟ್ ಅಂತ ಅಲ್ಲ, ಗೊತ್ತಿರಲಿ. ಸೊ ನಮಗಿಲ್ಲಿ ಗೊತ್ತಿದೆ ಜಿಂಕ್ ಈಸ್ ಹೈಯೆಸ್ಟ್. ಯಾಕಂದರೆ ಜಿಂಕ್ ಕೇಸ್ ಒಳಗೆ 3D10 ಕಾನ್ಫಿಗರೇಷನ್ 4s2 ಇರೋದಕ್ಕೆ ಫಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ ಫಾರ್ ಜಿಂಕ್ ಈಸ್ ಹೈಯೆಸ್ಟ್. ಒಂದೇ ಆಪ್ಷನ್ ಇರೋದು, ಅದಾದಮೇಲೆ ನಿಕೆಲ್, ಮ್ಯಾಂಗನೀಸ್, ಟಿಟಾನಿಯಂ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಸೆಕೆಂಡ್ ಒನ್. ದೆನ್ ಹೈಯೆಸ್ಟ್ ಪಾಸಿಬಲ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಯುರೇನಿಯಂ ಆ್ಯಂಡ್ ಪ್ಲುಟೋನಿಯಂ. ಸೊ ಇದು ಕೂಡ ಒಂದು ಸಾರಿ JEE ಎಕ್ಸಾಮಲ್ಲಿ ಕೇಳಿರೋ ಅಂಥದ್ದು, 2019ದಲ್ಲಿ ಕೇಳಿರೋ ಅಂಥ ಕ್ವಶನ್ ಮೈ ಡಿಯರ್ ಸ್ಟೂಡೆಂಟ್ಸ್, ಗೊತ್ತಿರಲಿ. ಯುರೇನಿಯಂ ಆ್ಯಂಡ್ ಪ್ಲುಟೋನಿಯಂ ಅಂತ ತೊಗೊಂಡಾಗ ಹೈಯೆಸ್ಟ್ ಪ್ಲುಟೋನಿಯಂ ಆಕ್ಸಿಡೇಷನ್ ಸ್ಟೇಟ್ ಈಸ್ +7, ಅದಕ್ಕಿಂತ ಒಂದು ಕಡಿಮೆ ಬರ್ತದೆ +6. ಇದು ಫ್ಯಾಕ್ಚುಯಲ್ ಕ್ವಶನ್, ಇದಕ್ಕೆ ಬೇರೆ ಯಾವುದೇ ಲಾಜಿಕ್ ಇಲ್ಲ. ಸೊ ನೀವು ಟೆಕ್ಸ್ಟ್ ಬುಕ್ಕನ್ನು ಓದಲೇಬೇಕು ಇಂಥ ಕ್ವಶನ್ಸನ್ನು ಸಾಲ್ವ್ ಮಾಡೋದಕ್ಕೆ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಫೋರ್ತ್ ಒನ್. ನೆಕ್ಸ್ಟ್ 18th ಕ್ವಶನ್ ನೋಡಿ. ಥರ್ಮಲ್ ಡಿಕಂಪೋಸಿಷನ್ ಆಫ್ ಮ್ಯಾಂಗನೀಸ್ ಕಂಪೌಂಡ್ ಎಟ್ 513 ಕೆಲ್ವಿನ್ ಕಂಪೌಂಡ್ ಗಿವ್ಸ್ Y, then MnO2 and a gaseous product. MnO2 react with NaCl and a concentrated sulfuric acid to form pungent gas Z, XYZ respectively. ಇಲ್ಲಿ ಒಂದು ಡಿಕಂಪೋಸಿಷನ್ ಆಫ್ ಮ್ಯಾಂಗನೀಸ್ ಕಂಪೌಂಡ್ ಎಟ್ 513 ಕೆಲ್ವಿನ್ ಅಂತ ಎಲ್ಲಿ ಕಾಣಿಸ್ತದೆ? ಡೆಫಿನೆಟ್ಲಿ ವಿ ಕ್ಯಾನ್ ಸೇ ದಿಸ್ ಕಂಪೌಂಡ್ ಶುಡ್ ಬಿ, ರಿಮೆಂಬರ್, KMnO4. We can easily tell, correcta? KMnO4. So KMnO4, then it will give rise to Y ಅಂತಂದರೆ K2MnO4. React with then MnO2 react with NaCl with concentrated H2SO4 ಅಂದರೆ Cl2 gas. So the answer for this question is fourth one. Then 19th one. So example for disproportionation reaction. Example for disproportionation reaction, right? So in this particular case, disproportionation ಅಂತಂದ್ರೆ same element undergo both oxidation and reduction. ಹೌದಾ? ಈಗ ಚೆಕ್ ಮಾಡ್ತಾ ಹೋಗಿ. KMMn ಅದು +6 ಇದೆ, ಫಾರ್ಮಿಂಗ್ +7 ಇದೆ, ಇಲ್ಲಿ KMnO4 ಇದೆ, +7 ಇದೆ, ಇದು +6 ಇದೆ, ಇದು +4 ಇದೆ. ಸೊ ಇಟ್ ಈಸ್ ನಾಟ್ ದ ಆನ್ಸರ್. ಇದರಲ್ಲಿ ನೋಡಿ +6 ಇದೆ, ಕರೆಕ್ಟಾ? MnO4 -+7 ಇದೆ, +7 ಇದೆ. ಇದರಲ್ಲಿ ಮ್ಯಾಂಗನೀಸ್ ಈಸ್ +2. ಬಟ್ ಇದು ಕೂಡ ಇದು ಡಿಸ್ಪ್ರಪೋರ್ಷನೇಷನ್ದಲ್ಲಿ ಬರೋದೇ ಇಲ್ಲ. ಯಾಕಂದರೆ ಇದರಲ್ಲಿ ಸೇಮ್ ಎಲಿಮೆಂಟ್ ಎರಡೂ ಕಡೆ ಇದೆ. ಅಂದರೆ 2 ಪ್ರಾಡಕ್ಟ್ ಬರಬೇಕು, ಈ ರೀತಿ 2 ಪ್ರಾಡಕ್ಟ್ ಬರಬೇಕು, ಅದು ಇಲ್ಲ. ಹೌದಾ? ಇದ್ರಾಗ ನೋಡಿ, ಇದರಲ್ಲೂ ಸಾಧ್ಯ ಇಲ್ಲ. ಯಾಕಂದರೆ ಒಂದೊಂದೇ ಎಲಿಮೆಂಟ್ ಇದೆ, ಈ ಕಡೆ ಒಂದು, ಈ ಕಡೆ ಒಂದು. ಬಟ್ ಈ ಕಡೆ ಒಂದು, ಈ ಕಡೆ 2 ಇರಬೇಕು ಡಿಸ್ಪ್ರಪೋರ್ಷನೇಷನ್ನಲ್ಲಿ. ಇದು Cu+1 ಇದೆ, ಇದು Cu+2 ಇದೆ, C0 ಇದೆ. ಹೆನ್ಸ್ ದಟ್ ದ ಆನ್ಸರ್ ಶುಡ್ ಬಿ ಥರ್ಡ್ ಆಪ್ಷನ್. ದ ಪೇರ್ ದಟ್ ಹ್ಯಾಸ್ ಸಿಮಿಲರ್ ಅಟಾಮಿಕ್ ರೇಡಿಯೈ. ಸಿಮಿಲರ್ ಅಟಾಮಿಕ್ ರೇಡಿಯೈ ಯಾವುದಂತ ನೋಡಿ. ಸೊ ಸಿಮಿಲರ್ ಅಟಾಮಿಕ್ ರೇಡಿಯೈಗೆ ರೀಸನ್ ಏನು ಅಂತ ಅಂದರೆ, ಸೊ ಲ್ಯಾಂಥನೈಡ್ ಕಾಂಟ್ರಾಕ್ಷನ್, ಕರೆಕ್ಟಾ? ಲ್ಯಾಂಥನೈಡ್ ಕಾಂಟ್ರಾಕ್ಷನಲ್ಲಿ 4D ಆ್ಯಂಡ್ 5D ಸೀರೀಸ್ ವಿಲ್ ಹ್ಯಾವ್ ಸೇಮ್ ರೇಡಿಯಸ್. ಈಗ ನೋಡ್ತಾ ಹೋಗಿ, ಸ್ಕ್ಯಾಂಡಿಯಂ 3D ಸೀರೀಸ್ ಬರೋದೇ ಇಲ್ಲ. ಸೊ ಟಿಟಾನಿಯಂ 3D ಸೀರೀಸ್ ಬರೋದೇ ಇಲ್ಲ. Mn 3D ಸೀರೀಸ್ ಬರೋದೇ ಇಲ್ಲ. ಆನ್ಸರ್ ಶುಡ್ ಬಿ ದಿಸ್. ಅಂದರೆ ನಮಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತಂದರೂ ಅವರು ಯಾವ ರೀತಿ ಆಪ್ಷನ್ಸನ್ನು ಸೆಟ್ ಮಾಡಿರ್ತಾರೆ ಅಂತ ಅಂದರೆ, ವೆರಿ ಸಿಂಪಲ್, ವೆರಿ ಇಂಪಾರ್ಟೆಂಟ್, ಬೇಸಿಕ್ ಸ್ಟ್ರಾಂಗ್ ಇತ್ತಂದರೆ ಸಚ್ ಟೈಪ್ ಆಫ್ ಕ್ವಶನ್ಸ್ ಆರ್ ವೆರಿ ಈಸಿ ಟು ಸಾಲ್ವ್. ಸೊ ರಿಮೆಂಬರ್ ದಟ್. ದೆನ್ ವಿಚ್ ಆರ್ ದ ಫಾಲೋವಿಂಗ್ ರಿಯಾಕ್ಷನ್ಸ್ ಆರ್ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್. ಇದು ನೀಟ್ ಎಕ್ಸಾಮಲ್ಲಿ ಕೇಳಿರೋ ಅಂತಹ ಕ್ವಶನ್ನು. ಸೊ ಈ ರೀತಿ ಕ್ವಶನ್ಸ್ ಕೊಟ್ಟು ಕೇಳಿದರೆ ಇಲ್ಲಿ ನೋಡ್ತಾ ಹೋಗಿ, Cu+1 ಗಿವ್ ರೈಸ್ ಟು 2+0 ಅಂದರೆ ದಿಸ್ ಶುಡ್ ಬಿ ಡಿಸ್ಪ್ರಪೋರ್ಷನೇಷನ್. ಹಿಯರ್ +7 ಗಿವ್ ರೈಸ್ ಟು ಹಿಯರ್ +6, ಇದು +6 +7 ಇದು ಡಿಸ್ಪ್ರಪೋರ್ಷನೇಷನ್. ಯಾಕಂದರೆ 6 to 7 ಆಕ್ಸಿಡೇಷನ್, 6 to 4 ರಿಡಕ್ಷನ್. ಇದು ಕರೆಕ್ಟೇ. ಇದು ರಾಂಗ್, ಯಾಕಂದರೆ ಇದು +7 ಇದೆ, ಇದು +6 ಇದೆ, ಇದು +4 ಇದೆ. ಸೊ ಇಟ್ ಈಸ್ ರಿಡಕ್ಷನ್. ಇದು ಕೂಡ ಆಗೋದಿಲ್ಲ, ಯಾಕಂದರೆ ಇದು ರಿವರ್ಸ್ ಆದರೆ ಮಾತ್ರ ಸಾಧ್ಯ ಇರ್ತಿತ್ತು. ಬಟ್ ಇದು +7 ಇದೆ, ಇದು +2 ಇದೆ, ಇದು +4 ಇದೆ. ಬಟ್ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಅಂತಂದರೆ ಈ ಕಡೆ 1 ಇದ್ದರೆ ಗಿವ್ ರೈಸ್ ಟು ಈ ಕಡೆ 2, ಗೊತ್ತಿರಲಿ.
ರಫ್ ಆಗಿ ಹೇಳ್ತಾ ಇದ್ದೀನಿ. ಈ ಕಡೆ ಒಂದು ಕಂಪೌಂಡಲ್ಲಿ ಒಂದು ಆಕ್ಸಿಡೇಷನ್ ಸ್ಟೇಟ್ ಇರ್ತದೆ, ದಟ್ ವಿಲ್ ಗೆಟ್ ಕನ್ವರ್ಟೆಡ್ ಇನ್ ಟು 2 ಕಂಪೌಂಡ್ಸ್ ಆಫ್ ಡಿಫರೆಂಟ್ ಆಕ್ಸಿಡೇಷನ್ ಸ್ಟೇಟ್. ಒನ್ ಈಸ್ ಆಫ್ ಹೈಯರ್ ಆಕ್ಸಿಡೇಷನ್, ಒನ್ ಈಸ್ ಆಫ್ ಲೋವರ್ ರಿಡಕ್ಷನ್. ಈ ರೀತಿ ಅಥವಾ ಈ ರೀತಿ ಇದು ಆಗೋದಿಲ್ಲ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಎ ಆ್ಯಂಡ್ ಬಿ. ಸೊ ಸೆಕೆಂಡ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್. Element that which electrons are progressively filled in 4f orbital. Progressively filled in 4f orbital, we know that is lanthanide is the answer. Correct? So lanthanide is the answer. Then incorrect statement with reference to cerium. Cerium ನೋಡಿ, cerium act as reducing agent. ಯಾಕೋ ಫಸ್ಟೇ ರಾಂಗ್ ಅಂತ ಅನಿಸ್ತದ. ಆನ್ಸರ್ ಶುಡ್ ಬಿ ಎ. ಯಾಕಂತಂದರೆ cerium in +4 act as oxidizing agent. The reason for that is cerium more stable is +3. So more stable is +3 ಅಂದರೆ ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟು. +3 ಇರೋದಕ್ಕೆ ಇಟ್ ವಾಂಟ್ ಟು ಅಂಡರ್ಗೋ ಇಟ್ ಸೆಲ್ಫ್ ರಿಡಕ್ಷನ್. Those element undergo itself reduction is called as what? That is oxidizing agent, not reducing agent. ಅದಕ್ಕೆ ಆನ್ಸರ್ ಎ. ಅಟಾಮಿಕ್ ಸೈಜ್ ಆಫ್ ಸೀರಿಯಮ್ ಈಸ್ ಮೋರ್ ದ್ಯಾನ್ ದಟ್ ಆಫ್ ಲುಟೇಷಿಯಮ್. ಅದು ಕೂಡ ಕರೆಕ್ಟೇ, ಯಾಕಂದರೆ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅಂತ ಹೇಳ್ತೀವಿ. ಸಿ ಶೋಸ್ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಆಫ್ 3 and 4. ಇದು ಕೂಡ ಕರೆಕ್ಟೇ, ಯಾಕಂದರೆ ಸೀರಿಯಮ್ ಕ್ಯಾನ್ ಫಾರ್ಮ್ 3 and 4 ಬೋತ್ ಆಕ್ಸಿಡೇಷನ್ ಸ್ಟೇಟ್ಸ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಎ. 24th. Mixture of NaCl, potassium dichromate with concentrations of 4 form deep red vapors and which of the following statement is false ಅಂತ ಕೇಳ್ತಾರೆ. ಕರೆಕ್ಟಾ? ಸೊ ಕರೆಕ್ಟಾಗಿ ನೋಡಿ, ಇದು ಕ್ರೋಮೈಲ್ ಕ್ಲೋರೈಡ್ ಟೆಸ್ಟ್ ಅಂತ ಹೇಳ್ತೀವಿ ನಾವು. ಇದಕ್ಕೆ ಕ್ರೋಮೈಲ್ ಕ್ಲೋರೈಡ್ ಟೆಸ್ಟ್ ಅಂತ ಹೇಳ್ತೀವಿ. ಸೊ ನಾನು ಡೀಟೇಲ್ ಆಗಿ ಸಿನಾಪ್ಸಿಸನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನು ಕೂಡ ನೋಡಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಎಡಿಷನ್ ಟು ದ್ಯಾಟ್ ಅದರ ನೋಟ್ಸನ್ನು ನಿಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ, ಜಾಯ್ನ್ ಆಗಿ. ಅಲ್ಲಿ ಕ್ರೋಮೈಲ್ ಕ್ಲೋರೈಡ್ ಟೆಸ್ಟಲ್ಲಿ ರಿಮೆಂಬರ್. ಆ್ಯಂಡ್ ಈ ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ನೀವು ಜಾಸ್ತಿ ಲೈಕ್ ಮಾಡ್ದಂಗೆ ಇದು ನನ್ನ ಸರ್ಚ್ ಇಂಜಿನ್ನಲ್ಲಿ ಮೇಲೆ ಹೋಗ್ತದೆ. ಅಂದರೆ ಬಹಳಷ್ಟು ಜನ ಸ್ಟೂಡೆಂಟ್ಸ್ಗಳು ಇದನ್ನು ನೋಡೋದಕ್ಕೆ ಸಾಧ್ಯ ಆಗ್ತದೆ. ಸೊ ಕ್ರೋಮೈಲ್ ಕ್ಲೋರೈಡ್ ಟೆಸ್ಟಲ್ಲಿ ಏನು ಮಾಡ್ತೀವಿ ಅಂತಂದರೆ, ಎನಿ ಕ್ಲೋರೈಡ್ ಕಂಟೈನಿಂಗ್ ಸಾಲ್ಟ್ ವೆನ್ ಇಟ್ ರಿಯಾಕ್ಟ್ ವಿತ್ ಪೊಟ್ಯಾಷಿಯಮ್ ಡೈಕ್ರೋಮೇಟ್ Cr2O7 2- in presence of H+. So this will form CrO2Cl2. This will form CrO2Cl2. Chromyl chloride. Remember, chromyl chloride is going to form. Chromyl chloride ಏನಿದೆ, chromyl chloride will never along with chromyl chloride Cl2 gas will never release. ಅದು ಗೊತ್ತಿರಲಿ. ಈ ಕ್ರೋಮೈಲ್ ಕ್ಲೋರೈಡನ್ನು ಏನು ಮಾಡ್ತೀವಿ, ಫೈನಲಿ ವೆನ್ ಇಟ್ ಪಾಸ್ ಥ್ರೂ NaOH ನಿಮಗೆ Na2CrO4 ಬರ್ತದೆ, ದಟ್ ಈಸ್ ಯೆಲ್ಲೋ ಕಲರ್. ಈ Na2CrO4ಗೆ ಲೆಡ್ ಎಸಿಟೇಟನ್ನು ಹಾಕಿದಾಗ ಯು ಆರ್ ಗೋಯಿಂಗ್ ಟು ಗೆಟ್ PbCrO4, ದಟ್ ಈಸ್ ಯೆಲ್ಲೋ ಪ್ರೆಸಿಪಿಟೇಟ್. ಅಂದರೆ ಇದು ಕೂಡ ಕರೆಕ್ಟ್, ಇದು ಕೂಡ ಕರೆಕ್ಟ್, ಇದು ಕೂಡ ಕರೆಕ್ಟ್. ಬಟ್ ಸ್ಟೇಟ್ಮೆಂಟ್ ಫಾಲ್ಸ್ ಯಾವ್ದು ಹಾಗಾದರೆ? ಆನ್ಸರ್ ಈಸ್ ಸಿ. ರಿಮೆಂಬರ್ ದಟ್. 25th. Which of the following statement is wrong ಅಂತ ಕೇಳ್ತಾರೆ. ಕರೆಕ್ಟಾಗಿ ನೋಡಿ, ಇನ್ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ದ ಟ್ರಾನ್ಸಿಷನ್ ಎಲಿಮೆಂಟ್ ಶೋ ಅಸಿಡಿಕ್ ಕ್ಯಾರೆಕ್ಟರ್. ಕರೆಕ್ಟಾ? ಆಲ್ವೇಸ್ ಕರೆಕ್ಟ್, ಯಾಕಂದ್ರೆ ಹೈಯರ್ ದ ಆಕ್ಸಿಡೇಷನ್ ಸ್ಟೇಟ್ ಅಸಿಡಿಕ್ ಇನ್ ನೇಚರ್. Mn3+CO3+ ಆಕ್ಟ್ ಆಸ್ ಆಕ್ಸಿಡೈಸಿಂಗ್ ಏಜೆಂಟ್. ಕರೆಕ್ಟಾ? ಎಸ್, ಯಾಕಂದ್ರೆ Mn3+ ಕ್ಯಾನ್ ರೆಡ್ಯೂಸ್ ಇಟ್ ಸೆಲ್ಫ್ ಟು +3 ವಿಚ್ ಇಸ್ ಸ್ಟೇಬಲ್, CO2+ ವಿಚ್ ಇಸ್ ಸ್ಟೇಬಲ್. ಮೆಟಲ್ಸ್ ಇನ್ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಆರ್ ಮೋರ್ ಸ್ಟೇಬಲ್ ಇನ್ ಆಕ್ಸೈಡ್ಸ್ ದ್ಯಾನ್ ಫ್ಲೂರೈಡ್ಸ್. ಇಟ್ ಈಸ್ ಆಲ್ಸೋ ಕರೆಕ್ಟ್. ಇವು ಮೂರೂ ಸ್ಟೇಟ್ಮೆಂಟ್ ನಿಮಗೆ ಗೊತ್ತೇ ಇಲ್ಲ ಅಂತ ಅನ್ಕೊಳ್ಳಿ. ಏನು ಹೇಳಿ, ಇವು ಮೂರೂ ಸ್ಟೇಟ್ಮೆಂಟ್ ನಿಮ್ಗೆ ಗೊತ್ತೇ ಇಲ್ಲ ಅಂತ ಅಂದ್ಕೊಳ್ಳಿ. ಆದರೂ ನೀವು ಇದಕ್ಕೆ ಆನ್ಸರನ್ನು ಹೇಳ್ಬೋದು. ಹೇಗೆ? ಯಾಕಂದರೆ ಡಿ ಸ್ಟೇಟ್ಮೆಂಟ್ ಏನಿದೆ ಇದು 100% ಟ್ರೂ. ಡಿ ಆಲ್ ದ ಎಲಿಮೆಂಟ್ ಆಫ್ 3D ಸೀರೀಸ್ ಎಕ್ಸಿಬಿಟ್ ವೇರಿಯೇಬಲ್ ಆಕ್ಸಿಡೇಷನ್ ಸ್ಟೇಟ್, ಇಟ್ ಈಸ್ ರಾಂಗ್. ಯಾಕಂದರೆ ಅದರಲ್ಲಿ ಸ್ಕ್ಯಾಂಡಿಯಮ್ ಮತ್ತು ಜಿಂಕ್ ಡಸ್ ನಾಟ್ ಶೋ ವೇರಿಯೇಬಲ್ ಆಕ್ಸಿಡೇಷನ್ ಸ್ಟೇಟ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಡಿ. ನೆಕ್ಸ್ಟ್ ನೋಡಿ, knowing that the chemistry of lanthanide is dominated by +3, which of the following statement is incorrect ಅಂತ ಕೇಳ್ತಾರೆ. ಕರೆಕ್ಟಾಗಿ ನೋಡ್ತಾ ಹೋಗಿ. Because of the larger size of lanthanum 3 ion, bonding in its compound is predominantly ionic in nature. Definitely it is correct. Most of the lanthanum compounds always form ionic compound. ಒಂದೊಮ್ಮೆ ಇದು ಗೊತ್ತಿಲ್ಲ ಅಂದರೆ ಬಿಟ್ಬಿಡಿ. Ionic sizes of lanthanum 3 decreases with general increasing in the atomic number. Ionic size decreases with increase in atomic number. ಇದು ಕೂಡ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಕರೆಕ್ಟು.
ಸೊ ಕರೆಕ್ಟ್. ಲ್ಯಾಂಥನಮ್ 3 ಕಂಪೌಂಡ್ಸ್ ಆರ್ ಜನರಲಿ ಕಲರ್ಲೆಸ್. ಇದು ಅಪ್ಲೈ ಆಗ್ತದೆ, ಸ್ವಲ್ಪ ಥಿಂಕ್ ಮಾಡಿ. ಎಲ್ಲದು ಕಲರ್ಲೆಸ್ ಅಂತ ಹೇಳ್ತಾ ಇದ್ದಾರೆ ಇವರು. ಸೊ ಲ್ಯಾಂಥನಮ್ 3 ಕಂಪೌಂಡ್ಸ್ ಆಲ್ ಆರ್ ಕಲರ್ಲೆಸ್ ಜನರಲಿ, ಬಟ್ ಇಟ್ ಈಸ್ ರಾಂಗ್. ರಿಮೆಂಬರ್, ದೇರ್ ಆರ್ ಸೋ ಮೆನಿ ಕಲರ್ಡ್ ಕಂಪೌಂಡ್ಸ್ ಆರ್ ದೇರ್. ಓನ್ಲಿ ಇಫ್ ದರ್ ಈಸ್ ನೋ ಅನ್ಪೇರ್ಡ್ ಎಲೆಕ್ಟ್ರಾನ್ ವಿ ಕ್ಯಾನ್ ಸೇ ಕಲರ್ಲೆಸ್. ಬಟ್ ಎಲ್ಲ ಎಲಿಮೆಂಟಲ್ಲಿ 3+ ಆಕ್ಸಿಡೇಷನ್ ಸ್ಟೇಟಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಇಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ. ಓನ್ಲಿ ವೆರಿ ಲೆಸ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ +3 ಹ್ಯಾವಿಂಗ್ ನೋ ಅನ್ಪೇರ್ಡ್, ಅಂಥವು ಮಾತ್ರ ಕಲರ್ಲೆಸ್. ರಿಮೈನಿಂಗ್ ಆಲ್ ಆರ್ ಕಲರ್ಡ್. ಬಿಕಾಸ್ ಆಫ್ ದ್ಯಾಟ್ ರೀಸನ್ ರಿಮೆಂಬರ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ 3. Lanthanum 3 hydroxides are mainly basic in character, definitely 100% true. 27. Mn2+ compounds are more stable than Fe2+ compound towards oxidation of their +3 oxidation state because ಇಲ್ಲಿ ಏನು ಕೇಳ್ತಾ ಇದ್ದಾರೆ ಅಂದರೆ Mn3+ does not form +3 easily, but Fe3+ form +3 ಈಸಿಲಿ ಅಂತ ಕೇಳ್ತಾರೆ. ಸೊ ಯಾಕೆ ಅಂತ ನೋಡಿದಾಗ Fe2+ ಆಕ್ಸಿಡೈಸ್ ಆದಾಗ Fe3+ ಆಗ್ತದೆ, D5 ಸ್ಟೇಟ್ ವಿಚ್ ಇಸ್ ಮೋರ್ ಸ್ಟೇಬಲ್. ಬಟ್ Mn2+ ಇರೋದು Mn3+ ಆದಾಗ D4 ಸ್ಟೇಟ್ ವಿಚ್ ಇಸ್ ನಾಟ್ ಸ್ಟೇಬಲ್. ಅದು ಅಲ್ಲದೆ ಈ Mn2+ಅನ್ನು 3+ ಮಾಡೋದು ಅಷ್ಟು ಈಸಿ ಇಲ್ಲ. ಯಾಕೆ ಅಂತ ಅಂದರೆ Mn2+ ಇಸ್ ಮೋರ್ ಸ್ಟೇಬಲ್ ವಿತ್ ಹೈಯೆಸ್ಟ್ ಥರ್ಡ್ ಅಯೋನೈಸೇಷನ್ ಎಂಥಾಲ್ಪಿ. ಯಾಕಂತಂದರೆ ನಾವು 3d5 4s2ದಿಂದ 2 ಎಲೆಕ್ಟ್ರಾನ್ ರಿಮೂವ್ ಮಾಡಿಬಿಡ್ತೀವಿ. ಮಾಡಿದ್ಮೇಲೆ ಏನು ಉಳಿತು? 3d5. 3d5 ಅಂದರೆ ಮೋರ್ ಸ್ಟೇಬಲ್, ಹೌದಾ? ಮೋರ್ ಸ್ಟೇಬಲ್. ಬಿಕಾಸ್ ಆಫ್ ದಟ್ ದ ರಿಮೂವಲ್ ಆಫ್ ಥರ್ಡ್ ಎಲೆಕ್ಟ್ರಾನ್ ಇಸ್ ಡಿಫಿಕಲ್ಟ್. ಹೆನ್ಸ್ ರಿಮೆಂಬರ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ 4th one. 28th. ದ ಬೈವ್ಯಾಲೆಂಟ್ ಮೆಟಲ್ ಅಯಾನ್ ಅಂದರೆ +2 ಸ್ಟೇಟ್ ಮೆಟಲ್ ಅಯಾನ್ ಮ್ಯಾಕ್ಸಿಮಮ್ ಪ್ಯಾರಾಮ್ಯಾಗ್ನೆಟಿಕ್ ಬಿಹೇವಿಯರ್ ಇನ್ ದ ಫಸ್ಟ್ ಟ್ರಾನ್ಸಿಷನ್ ಸೀರೀಸ್. ಬಹಳ ಸಿಂಪಲ್ ಇದೆ. ಮ್ಯಾಂಗನೀಸ್ ಶುಡ್ ಬಿ ದ ಆನ್ಸರ್ ಬಿಕಾಸ್ 3d5 ಕಾನ್ಫಿಗರೇಷನ್ μ is equal to highest. On heating potassium permanganate, one of the compound is not obtained. We know that potassium permanganate ಅನ್ನು ಹೀಟ್ ಮಾಡಿದಾಗ, right, 513 Kelvin. So you will get K2MnO4 100%. So MnO2, then gaseous product O2. But MnO ನಿಮಗೆ ಎಲ್ಲೂ ಕೂಡ ಕಾಣಿಸೋದಿಲ್ಲ. So the answer for this question is, remember, 4th one. ವಿಚ್ ಆಫ್ ದಿಸ್ ಫಾಲೋವಿಂಗ್ ಇಸ್ ನಾಟ್ ನೋನ್ ಅಂತ ಕೇಳ್ತಾರೆ. ನಾಟ್ ನೋನ್ ಅಂತ ಕೇಳ್ತಾ ಇದ್ದಾರೆ, ಸ್ವಲ್ಪ ಕರೆಕ್ಟಾಗಿ ನೋಡಿ. ಸೊ ಇನ್ ದಿಸ್ ಕೇಸ್ ರಿಮೆಂಬರ್, ಫಾರ್ ಅಯೋಡೀನ್ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ಸ್ ಆರ್ not stable. So copper can exhibit +1, copper can exhibit +2. +2 is higher. +2 higher ಅಂದಾಗ ಇದ್ರ ಜೊತೆ ಅಯೋಡೀನ್ is not stable. ಅದಕ್ಕೆ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ CuI2. KCETಯಲ್ಲಿ ಕೇಳಿರುವಂಥ ಕ್ವಶನ್ನು, ರಿಮೆಂಬರ್ ದ್ಯಾಟ್. ಸೊ ದಿಸ್ ಕಂಪ್ಲೀಟ್ಸ್ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಚಾಪ್ಟರ್ ಜೊತೆ ಮತ್ತೆ ಭೇಟಿಯಾಗೋಣಂತೆ. ಸೊ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.